ಸಚಿನ್ ಅವರ ಒಂದು ಆತ್ಮಹತ್ಯೆ ತದನಂತರ ಇರತಕ್ಕಂತ ಡೆತ್ ನೋಟ್ ಸೂಸೈಡ್ ನೋಟ್ ಅಲ್ಲಿ ಏನು ಬರೆದಿದ್ದಾರೆ ಮತ್ತೆ ಪೊಲೀಸರ ಇಲಾಖೆ ಒಂದು ದುರ್ವರ್ತನೆ ಇದೆಲ್ಲವೂ ಕೂಡ ಪಾಪ ಅವನ ಪ್ರಾಣ ಕಳ್ಕೊಂಡಿದ್ದನ್ನ ತೋರಿಸ್ತದೆ. ದುರಂತ ಅಂತ ಹೇಳಿದ್ರೆ ಪೊಲೀಸರು ಮನುಷ್ಯತ್ವ ಇದ್ದದ್ದೇ ಆಗಿದ್ರೆ ಸ್ವಲ್ಪ ಆದ್ರೂ ಮನುಷ್ಯತ್ವದಿಂದ ಪೊಲೀಸರು ಅಧಿಕಾರಿಗಳು ನಡ್ಕೊಂಡಿದ್ರೆ ಬಹುಶಃ ಪಾಪ ಸಚಿನ ಪ್ರಾಣ ಉಳಿತಾ ಇತ್ತು. ಹೆಣ್ಮಕ್ಳು ಪೊಲೀಸ್ ಠಾಣೆಗೆ ಹೋದ್ರು ಸಹ ಮಧ್ಯಾಹ್ನ 2:30 ಹೋಗಿದ್ದಾರೆ ಮೊನ್ನೆ 25ನೇ ತಾರೀಕು. ಇನ್ನೂ ಕೂಡ ಮೊಬೈಲ್ ಆನ್ ಇತ್ತು ಒಂದು ಸಚಿನ್ದು. ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಸಹ ಪೊಲೀಸರು ಈ ಪೊಲೀಸ್ ಸ್ಟೇಷನ್ ಇಂದ ಆ ಪೊಲೀಸ್ ಸ್ಟೇಷನ್ ಓಡಾಡಿಸಿದ್ರೆ ವಿನಃ ಮನುಷ್ಯತ್ವ ಸ್ವಲ್ಪ ಇದ್ದಿದ್ರೆ ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಯಾರ ವಿರುದ್ಧ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಪೊಲೀಸರು ಎಲ್ಲ ಸಂಪೂರ್ಣ ಮಾಹಿತಿ ಇದೆ. ಅವರೇನು ಮಾಹಿತಿ ಇರಲಿಲ್ಲ ಅಂತೇನಿಲ್ಲ. ಡೆತ್ ನೋಟ್ ಸಿಕ್ಕಿ ಡೆತ್ ನೋಟ್ ಅಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾನೆ ಸಚಿನ್ ಅದು ಆಮೇಲೆ ಚರ್ಚೆ ಮಾಡ್ತೇವೆ. ಆದ್ರೆ ಸಚಿನ್ ಇಂದ ಯಾರ್ಯಾರು ಇದ್ದಾರೆ ಅವನಿಗೆ ಬೆದರಿಕೆ ಇದೆ, ಅವನ ಜೀವಕ್ಕೆ ಬೆದರಿಕೆ ಇದೆ. ಮನೆಗೆ ಬಂದು ಬೆಳಗ್ಗೆ ಬಂದು ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೂ ಕೂಡ ಧಮಕಿ ಹಾಕಿ ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಪಾಪ ಸಚಿನ್ಗೆ ತನ್ನ ಸಹೋದರಿಯರ ಗೌರವನು ಕೂಡ ಕಾಪಾಡೋದಕ್ಕಾಗೋದಿಲ್ಲ ಅನ್ನೋ ಆ ಎಲ್ಲವೂ ಕೂಡ ಆತಂಕ. ಒಂದು ಕಡೆ ಈ ಪುಡಾರಿ ಏನಿದ್ದಾನೆ ಲಂಚ ಬೇಕು ಅಂತೇಳಿ ಅವನ ಮೇಲೆ ಒತ್ತಡ ಹೇರಿ Sky Sunshine School, step towards better future. Jaishankar Colony, Shantiniketan Ground, Piswa Kalyan. Knowledge Park, the Creative School for quality and innovative education. करें एक बेहतर कल की शुरुआत आज से. Noble Public School. ರಾಜು ಕಪ್ನೂರ್ ಏನಾದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಸಂಪೂರ್ಣವಾಗಿರ್ತಕ್ಕಂತ ಒಂದು ತನಿಖೆ ಆಗ್ಬೇಕಾಗ್ತದೆ, ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗ್ಬೇಕಾಗ್ತದೆ. ಸ್ವತಃ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನೋಡಿ, ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂತ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ, ಇದು ಸಿಬಿಐ ತನಿಖೆನೇ ಆಗ್ಬೇಕು ಅಂತೇಳಿ ಪಾಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು ತಾವು ನೋಡಿದಿರಿ. ಇಲ್ಲಿ 3 ವಿಚಾರ. ಒಂದು ಸೂಸೈಡು, ಮತ್ತೆ ಸೂಸೈಡ್ ನೋಟ್ ಅಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಸ್ವಾಮೀಜಿಗಳಿಗೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ, ಇಲ್ಲಿ ನಮ್ಮ ಬಿಜೆಪಿ ಶಾಸಕರು ನಮ್ಮ ಪಕ್ಷದ ಮುಖಂಡರ ಮೇಲೆ ಬೆದರಿಕೆ ಇದೆ, ಅವರ ಪ್ರಾಣಕ್ಕೂ ಕೂಡ ಬೆದರಿಕೆ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆಮೇಲೆ ಬರೋಣ. ಆದ್ರೆ ಎಲ್ಲ ಒಂದ್ ಕಡೆ ಅಧಿಕಾರದ ದರ್ಪದಿಂದ, ಮತ್ತೆ ಇದು ಕಲಬುರಗಿ ಜಿಲ್ಲೆನಲ್ಲಿ ಏನು ಹೊಸ ಪ್ರಕರಣ ಏನಲ್ಲ, ಮೊದಲ ಪ್ರಕರಣ ಏನಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 1.25 ವರ್ಷದಲ್ಲಿ ಈ ರೀತಿ 4-5 ಪ್ರಕರಣಗಳಾಗಿದ್ದಾವೆ. ಮತ್ತೆ ಎಲ್ಲಾ ಪ್ರಕರಣಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಮುಚ್ಚಾಕ್ತಕ್ಕಂಥ ಕೆಲಸ ರಾಜಕೀಯ ಒತ್ತಡದಿಂದ ಇವೆಲ್ಲವೂ ಕೂಡ ಆಗಿದೆ. ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಅವ್ರು ಎಷ್ಟು ಸಲ ಮಾಡಿದ್ರು ಕೂಡ ಸಾಲದು. ಅವರ ಒಂದು ಧೈರ್ಯವನ್ನು ನಾವು ನಿಜವಾಗ್ಲೂ ಕೂಡ ಮೆಚ್ಕೊಳ್ಳೇಬೇಕು. ಇವ್ರು ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ವೋ, ರಾತ್ರಿ 9 ಗಂಟೆಗೆ ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಕೂಡ ಒಂದು FIR ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ತಗೊಳ್ಳೋಕ್ಕೂ ಕೂಡ ಪೊಲೀಸರು ಹಿಂಜರಿತಾರೆ ಅಂತ ಹೇಳಿದ್ರೆ, ಕೊನೆಗೆ 9 ಗಂಟೆಗೆ ಪಾಪ ಆನ್ಲೈನ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, FIR ರಿಜಿಸ್ಟರ್ ಆಗ್ಬೇಕು. ಇದಕ್ಕೇನಾದ್ರು ಕಾನೂನು ಸುವ್ಯವಸ್ಥೆ ಇದೆಯಾ, ಪೊಲೀಸ್ ವ್ಯವಸ್ಥೆ ಇದೆಯಾ? ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ. ಇನ್ನು ಗುಲ್ಬರ್ಗಾ ಜಿಲ್ಲೆ, ಬೀದರ್ ಜಿಲ್ಲೆಯಲ್ಲಂತೂ ಇನ್ನೂ ಹೆಚ್ಚು ಪೊಲೀಸ್ ಠಾಣೆನ ದುರುಪಯೋಗ ಇವತ್ತು ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಬಹುಶಃ ಪೊಲೀಸರು ಏನಾದ್ರು ತತ್ಕ್ಷಣ ಪಾಪ ಹೆಣ್ಮಕ್ಳು ಠಾಣೆಗೆ ಬಂದಾಗ ತತ್ಕ್ಷಣ ಅದನ್ನ ಸ್ವೀಕಾರ ಮಾಡಿ ದೂರನ್ನ FIR ರಿಜಿಸ್ಟರ್ ಮಾಡಿ ಆ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿದ್ರೆ ಪಾಪ ಪ್ರಾಣನೂ ಕೂಡ ಉಳಿಸಬಹುದಾಯಿತು. ಇಷ್ಟು ಬೇಜವಾಬ್ದಾರಿಯಿಂದ ಪೊಲೀಸರು ನಡ್ಕೊಂಡಿದ್ದಾರೆ. ಬೇಜವಾಬ್ದಾರಿಯಿಂದ ಪೊಲೀಸರ ನಡವಳಿಕೆಯೂ ಕೂಡ ಅದಕ್ಕೆ ಕಾರಣ ಇದೆ, ಅದು ರಾಜಕೀಯ ಕಾರಣ.
ಇದರಿಂದ ಯಾರ್ಯಾರು ಘಟಾನುಘಟಿಗಳಿದ್ದಾರೆ ಇದ್ಯಾವುದು ಕೂಡ ಬಹಿರಂಗ ಸತ್ಯ. ಅವತ್ತು ನಾನಿವತ್ತು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು, ನನಗೆ ಗೊತ್ತಿರಲ್ಲ ವಿಚಾರ, ಡೆಲ್ಲಿಲಿದ್ದೆ. ಅವತ್ತು ಡೆಲ್ಲಿನಲ್ಲಿ ಬೆಳಗ್ಗೆ ಸಭೆ ಇತ್ತು, ಆದ್ರೂ ಕೂಡ ತತ್ಕ್ಷಣ ಸಭೆನೂ ಕೂಡ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಗ್ರಾಮಕ್ಕೆ. ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಪ್ರಿಯಾಂಕಾ ಖರ್ಗೆ ಅವರು ನಮ್ಮೇಲೂ ಕೂಡ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾರಂತೆ. ನಾಚಿಕೆ ಆಗ್ಬೇಕಿತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ. ನೀವು ಯಾವ ಸ್ಥಾನದಲ್ಲಿ ಇದ್ದೀರಿ, ಯಾರ ಮಗ ಇದ್ದೀರಿ ನೀವು? ನಿಮ್ಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ಮನುಷ್ಯತ್ವ ಇದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಕಿಂಚಿತ್ತಾದ್ರೂ ಮನುಷ್ಯತ್ವ ಇದ್ರೆ, ಆ ಬಡ ಕುಟುಂಬಕ್ಕೆ ನ್ಯಾಯ ಏನಾದ್ರೂ ಸಿಗಬೇಕು ಅಂತಾರೆ. ಪಾಪ ಪ್ರಾಣ ಅಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ ಬನ್ನಿ. ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಮುಖ್ಯಮಂತ್ರಿಗಳು ಕೇಳೋ ತನಕ ದಯವಿಟ್ಟು ನೀವು ಕಾಯಬೇಡಿ. ಯಾವುದೇ ಕಾರಣಕ್ಕೂ ನೀವು ಮಂತ್ರಿ ಸ್ಥಾನದಲ್ಲಿ ನೀವು ಮುಂದುವರಿಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಸ್ವಲ್ಪ ಆದ್ರೂ ಗೌರವ ಇದ್ರೆ ಆ ಮಂತ್ರಿ ಸ್ಥಾನಕ್ಕೆ ಬಿಸಾಕಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಕ್ಕೆ ನೀವು ಸಿದ್ಧರಾಗಬೇಕು. ಇದರಲ್ಲಿ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೆಣ್ಮಕ್ಳು ಕೂಡ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಪೊಲೀಸ್ ತನಿಖೆ, CID ಯಾವುದೇ ತನಿಖೆ ಕೂಡ ಅದರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಪಾಪ ಹೆಣ್ಮಕ್ಳಿಗೆ, ಆ ಕುಟುಂಬಕ್ಕೆ ನಾವು ನಮ್ಮ ಕಾರ್ಯಕರ್ತರು ಪಾಪ ಏನೋ ಒಂದು ಸ್ವಲ್ಪ ಹಣ ಕೊಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ರು, ಅದನ್ನು ಕೂಡ ಸ್ವೀಕಾರ ಮಾಡಲಿಲ್ಲ. ಪಾಪ ಕೈ ಮುಗಿದು ಬೇಡ್ಕೊಳ್ತಾ ಇದಾರೆ ಹೆಣ್ಮಕ್ಳು, ನಮಗೆ ನಿಮ್ಗೆ ದುಡ್ಡು ಬೇಡ ಸ್ವಾಮಿ, ದಯವಿಟ್ಟು ಸಿಬಿಐ ತನಿಖೆ ಆಗ್ಬೇಕು. ನನ್ನ ತಮ್ಮ ಸಹೋದರನೋ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ. ಆತ್ಮಹತ್ಯೆ ಅಲ್ಲ, ಕೊಲೆ ಇದು, ಸರ್ಕಾರದ ಮಾಡಿಸಿರ್ತಕ್ಕಂಥ ಕೊಲೆ ಇದು. ಹಾಗಾಗಿ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು, ನಮ್ಗೆ ಯಾವುದೇ ರೀತಿ ಅನುಕಂಪ ಬೇಡ ಅಂತೇಳಿ ಪಾಪ ಹೆಣ್ಮಕ್ಳು ಗೋಗರಿತಾ ಇದ್ದಾರೆ. ತಾವೇ ನೋಡಿದ್ರಿ ಕಣ್ಣಾರೆ, ಯಾವ ರೀತಿ ಸ್ವಾಭಿಮಾನದಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ, ಹಾಗೆ ಪ್ರಿಯಾಂಕಾ ಖರ್ಗೆನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ, ಹುಚ್ಚುತನ ಮಾಡಕ್ ಹೋಗ್ಬೇಡಿ. ಪ್ರಕರಣದಲ್ಲಿ ಹುಚ್ಚುತನ ಮಾಡಕ್ ಹೋಗ್ಬೇಡಿ. ತತ್ಕ್ಷಣ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ತೆಗೆದುಕೊಳ್ಳಿ, ಇಲ್ಲ ಕಿತ್ತು ಬಿಸಾಡಿ ಅವ್ರನ್ನ ಮಂತ್ರಿಮಂಡಲದ ಕೈ ಬಿಡಿ. ತತ್ಕ್ಷಣ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು. ಕಾರಣ ಏನು? ಸುಪಾರಿ ಕಿಲ್ಲರ್ನ ಇದ್ರಲ್ಲಿ ಬಳಸ್ಕೊಂಡಿದ್ದಾರೆ, ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊಲ್ಲಾಪುರ ಪಕ್ಕದ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಕೆಲವ್ರನ್ನ ಹೈರ್ ಮಾಡಿ, ಕೊಲೆಗಡಕರನ್ನ ಅಲ್ಲಿ ಹೈರ್ ಮಾಡಿ ಅವರಿಂದನೂ ಕೂಡ ಒತ್ತಡ ಹಾಕಿದ್ದಾರೆ ಇವ್ರ ಮೇಲೆ. ಹಾಗಾಗಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಿಬಿಐ ತನಿಖೆನೇ ಆಗ್ಬೇಕು. ಇನ್ನು ಯಾವುದೇ ತನಿಖೆ ಸಾಧ್ಯ ಇಲ್ಲ. ಎರಡನೇದು, ಆ ಕುಟುಂಬ ಪಾಪ ಧೈರ್ಯವನ್ನ ಕಳ್ಕೊಳ್ತಾ ಇದ್ದಾರೆ. ನನಗೆ ಗೊತ್ತಿದೆ. ರಾತ್ರಿ ನೀವು ಇಲ್ಲಿ ದಯವಿಟ್ಟು ಮಾಧ್ಯಮದವ್ರನ್ನ ವಿನಂತಿ ಮಾಡ್ತೇನೆ, 24 ಗಂಟೆ ತಾವಿರಿ ದಯವಿಟ್ಟು. ನಮ್ಮ ಕಾರ್ಯಕರ್ತರು ಹೇಳ್ತಾನೆ, ಇಲ್ಲ ರಾತ್ರಿ 2 ಗಂಟೆ ಬಂದು ಕದೆ ತಡ್ತಾರೆ ಪ್ರಿಯಾಂಕಾ ಖರ್ಗೆ. ನನಗೆ ಗೊತ್ತಿದೆ, ಗುಲ್ಬರ್ಗನಲ್ಲಿ ಬೇರೆ ಬೇರೆ ಪ್ರಕರಣಗಳು ನಡೆದಾಗ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಹೋಗಿ ಬಾಗಿಲು ತಟ್ಟಿ ಎಪ್ಸಿ ಅವ್ರಿಗೆ ಬೇರೆ ರೀತಿ ಆಮಿಷನ ಒಡ್ಡಿ, ಇಲ್ಲಾಂದ್ರೆ ಬೆದರಿಸಾದ್ರೂ ಕೂಡ ಅವ್ರಿಗೆ ಯಾವುದೇ ಕೇಸನ್ನು ರಿಜಿಸ್ಟರ್ ಮಾಡೋ ರೀತಿಯಲ್ಲಿ ಒತ್ತಡ ಹಾಕಿರ್ತಕ್ಕಂಥ ಅನೇಕ ಪ್ರಕರಣಗಳಿದ್ದಾವೆ, ಯಾವ ಕೂಡ ಹೊರಗೆ ಬಂದಿಲ್ಲ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ದೊಡ್ಡ ಬೆದರಿಕೆ ನಾವು ಯಾರು ಕೂಡ ಎದುರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಆ ಕುಟುಂಬದ ಪರವಾಗಿ, ಬಡ ಕುಟುಂಬದ ಪರವಾಗಿ, ಆ ಹೆಣ್ಮಕ್ಳ ಪರವಾಗಿ, ಆ ಸಚಿವನಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಕುಟುಂಬದ ಪರವಾಗಿದೆ. ನಾವು ರಾಜಕಾರಣ ಮಾಡಕ್ ಹೋಗೋದಿಲ್ಲ. ಆತ್ಮಸಾಕ್ಷಿ ಅನ್ನೋದೇನಾರ ಇದ್ರೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಫಸ್ಟ್. ಅದನ್ನ ಬಿಟ್ಟು ರಾತ್ರಿ ಏನಾರು ಯಾರನ್ನ ಕಳಿಸಿ, ನೀವು ಪುಡಾರಿ ಕಳಿಸಿ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಂತದಾಗ್ಲಿ, ಅವ್ರಿಗೇನಾರು ಒತ್ತಡ ಇರ್ತಕ್ಕಂಥದ್ದಾಗ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡಬೇಡಿ. ಗೌರವದಿಂದ ಇದನ್ನ ಸಿಬಿಐ ತನಿಖೆ ಕೊಡಿ. ಇದನ್ನ ಈ ರೀತಿ ಅನೇಕ ಪ್ರಕರಣಗಳು ರಾಜ್ಯದಲ್ಲಿ ಪದೇ ಆಗ್ತಾ ಇದೆ. ಪದೇ ರೀತಿ ಪ್ರಕರಣಗಳು ನಡೀತಾ ಇದೆ. ನಾವು ಕೂಡ ಇವತ್ತು ರಾತ್ರಿ ಎಲ್ಲ ಪಕ್ಷದ ಹಿರಿಯರಿಗೆಲ್ಲ ಕೂತು ಸಮಾಲೋಚನೆ ಮಾಡ್ತೇವೆ. ನಾವು ಯಾವ ರೀತಿ ಮುಂದೆ ಇದನ್ನ ಹೋರಾಟ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ದಿನ, ಇವತ್ತು ರಾತ್ರಿ ಅಥವಾ ನಾಳೆ ನಿರ್ಧಾರ ಮಾಡ್ತೇವೆ.
ಆದ್ರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ, ಎಚ್ಚರಿಕೆನ ಕೊಡ್ತಾ ಇದ್ದೇನೆ. ಈ ಪ್ರಕರಣ ಹಗುರವಾಗಿ ತೆಗೆದುಕೊಳ್ಬೇಡಿ, ಈ ಪ್ರಕರಣ ನೀವು ಹಗುರವಾಗಿ ತೆಗೆದುಕೊಳ್ಬೇಡಿ. ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನೀವು ನಡೆದುಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮನ್ನು ಯಾವ ರೀತಿ ತುದಿಗಾಲಲ್ಲಿ ನಿಲ್ಲಿಸಬೇಕು, ಯಾವ ರೀತಿ ಕುಟುಂಬಕ್ಕೆ ನ್ಯಾಯ ಕೊಡಬೇಕು, ನಾವು ಕೂಡ ಹೋರಾಟವನ್ನು ಮಾಡ್ತೇವೆ. ಹಾಗಾಗಿ ನಾನು ಹೇಳ್ತೇನೆ, ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ರೂ ಸಹ ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ, ಈ ಪೊಲೀಸ್ ವ್ಯವಸ್ಥೆನ ದುರ್ಬಳಕೆ ಮಾಡ್ಕೊಳ್ದೇನೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ತನಿಖೆ ಕೊಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನಾವು ಇವತ್ತು ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ಕನಿಷ್ಠ 1 ಕೋಟಿ ಪರಿಹಾರವನ್ನ ಕುಟುಂಬಕ್ಕೆ ಕೊಡಬೇಕು. 1 ಕೋಟಿ ಪರಿಹಾರವನ್ನು ಅವ್ರಿಗೆ ಕೊಡಬೇಕು. ಒಂದು ಸರ್ಕಾರಿ ನೌಕರಿನೂ ಕೂಡ ಅವ್ರಿಗೆ ಕೊಡಬೇಕಾಗ್ತದೆ. 5 ಜನ ಹೆಣ್ಮಕ್ಳಿದ್ದಾರೆ ಅವ್ರ ಕುಟುಂಬದಲ್ಲಿ, 5 ಜನ ಹೆಣ್ಮಕ್ಳಿದ್ದಾರೆ. ಉತ್ತರ ಕೊಡೋದಿಲ್ಲ. ನಾನು ಬಗ್ಗೆ ನಾವು ಕೂತ್ ಮಾತಾಡ್ತೀವಿ. ನಮ್ಮ ಮೊದಲ ಆದ್ಯತೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಸರಿಯಾದ ರೀತಿ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗ್ಲೇಬೇಕು. ಇದರಿಂದ ಯಾವ ಮಹಾಪುರುಷ ಇದ್ರೂ ಕೂಡ ನಾವು ಕೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾ ಹೇಳಿದ ನನ್ನ ಮೇಲೆ ಕೇಸಾರ ಮಾಡಿ ಮತ್ತೊಂದರ ಮಾಡ್ಲಿ, ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಯಾರ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದಾರೆ, ಯಾರ ತೊಡೆ ಮೇಲೆ ಕುತ್ಕೊಂಡಿದ್ದಾನೆ, ಯಾರ ಹತ್ರ ಸೈನ್ ಮಾಡಿಸಿದ್ದಾನೆ, ಯಾವ ಮಂತ್ರಿ ಜೊತೆ ಹೋಗಿ ಆ ಹಿರಿಯ ಅಧಿಕಾರಿಗಳಿಗೆ ಒತ್ತಡ ಹಾಕ್ಸಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಯಾವುದು ಕೂಡ ಗುಟ್ಟಾಗಿ ಉಳಿದಿಲ್ಲ. ನನಗೆಲ್ಲೋ ಒಂದ್ ಕಡೆ ಭಯ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಕೂಡ, ಯಾಕೆಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾರ ಮಗ, ಜಾಸ್ತಿ ಒತ್ತಡ ಹಾಕಿ ಅವ್ರ ಮಂತ್ರಿಗಿರಿ ರಾಜೀನಾಮೆ ತೆಗೆದುಕೊಂಡ್ರೆ ಅವ್ರ ಮುಖ್ಯಮಂತ್ರಿ ಬುಡಕ್ಕೂ ಬರ್ತದೆ, ಆ ಭಯನೂ ಕೂಡ ಅವ್ರಿಗೆ ಇರ್ತದೆ. ಎಲ್ಲವೂ ಕೂಡ ನಾನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಇಲ್ಲ. ಇದು ಸಿಬಿಐ ತನಿಖೆನ ಆಗಬೇಕು, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡ್ಲೇಬೇಕು. ನೋಡ್ರಿ, ಈ ಪ್ರಕರಣ ಎಷ್ಟೇ ಪ್ರಭಾವ ಇದ್ರೂ ಕೂಡ ಇದನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಮುಚ್ಚಾಕೋಕ್ ಬಿಡೋದಿಲ್ಲ. ಅದಕ್ಕೆ ನಮ್ಮ ಮಾಧ್ಯಮದವರಿಗೂ ಕೂಡ ಮನವಿ ಮಾಡಿರ್ತಕ್ಕಂಥದ್ದು, ರಾತ್ರಿ 2 ಗಂಟೆ 3 ಗಂಟೆ ಬಂದು ಬಾಗಿಲು ತಟ್ಟು ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ನೀವು ಕೂಡ ಸಹಕಾರ ಕೊಡಿ ಈ ವಿಚಾರದಲ್ಲಿ. ಈಗ ನಿಮ್ ಶಾಸಕರ ಬಗ್ಗೆ ಕೂಡ ಸುಪಾರಿ ಕೊಟ್ಟಿದ್ದಾರೆ ಶಾಸಕರು. ನೋಡ್ರಿ, ಅವರಿಗೆ, ಕಾಂಗ್ರೆಸ್ನವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಯಾರು ಕೂಡ ಬೇರೆ ಪಕ್ಷದವ್ರು ಬೆಳಿಬಾರದು. ಇವತ್ತು ನಮ್ಮ ಬಸವರಾಜ್ ಮತ್ತಿಮೋಡ್ ಇರ್ಬೋದು, ಚಂದು ಪಾಟೀಲ್ ಅವರು ಇರ್ಬೋದು, ಸ್ವಾಮೀಜಿಗಳು, ಪಾಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನ ಈ ಭಾಗದಲ್ಲಿ ಎತ್ತಾ ಇದ್ದಾರೆ, ಬಲವಾಗಿ ನಿಂತಿದ್ದಾರೆ. ಯಾರು ಕೂಡ ಇವರಷ್ಟೇ ಇಲ್ಲಿ ಬೆಳಿಬೇಕು, ಬೇರೆ ಆ ಪಕ್ಷದವರು ಕೂಡ ಬೆಳಿಬಾರ್ದು. ಇದೇ ರೀತಿ ಕೊಲೆಗಳು ನಡೆಸ್ಕೊಂಡು, ದರೋಡೆಗಳು ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ರೀತಿ ಬೆದರಿಕೆ ತಂತ್ರ ಆಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಗುಂಡಾಗಳನ್ನ, ಕೊಲೆಗಡಕರನ್ನ ಕರ್ಕೊಂಡ್ಬಂದು ದುಡ್ಡು ಕೊಟ್ಟು ಈ ಮಟ್ಟಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವಂತೂ ಕೇಳಿರಲಿಲ್ಲ. ರಾಜಕೀಯ ಮಾಡ್ತಿದ್ರೆ ನಿಮ್ಗೆ ಅನ್ಸುತ್ತಾಗಾದ್ರೆ, ಹೆಣ್ಮಕ್ಳು ಅವರ ಕಣ್ಣೀರ್ ನೋಡಿದ್ರೆ, ಅವ್ರ ಏನು ಒತ್ತಾಯ ಮಾಡಿ ನೋಡಿದ್ರೆ ನಾವು ಕೀಳು ರಾಜಕಾರಣ ಮಾಡಕ್ ಬಂದಿದ್ವಿ. ಹಾಗಾದ್ರೆ ನೋಡಿದ್ರೆ ಮನುಷ್ಯತ್ವ ಅಲ್ದಿರ್ತಕ್ಕಂಥ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಹೋಗಕ್ಕೆ ಕೇಸೋದಿಲ್ಲ. ಅವರು ಎಲ್ಲಾ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಬಿಡಿ, ಅವ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡೋಣ. ಪಾಪ ಆ ಚಂದ್ರಶೇಖರ್ ಏನ ಆತ್ಮಹತ್ಯೆ ಮಾಡ್ಕೊಂಡ್ರು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ. ಇವರ ನಡವಳಿಕೆಯಿಂದ ಉಳಿದಂತ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಈಗ. ಹಾಗಾಗಿ ಇವರು ಇದು ಒಂದಲ್ಲ ಎರಡಲ್ಲ ಪ್ರಕರಣ, ಇದು ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಹಾಗಾಗಿ ಇದೊಂದು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ. ನೋಡಿ, ಇದರಲ್ಲಿ ಡೆತ್ ನೋಟ್ ಅಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅವನ ಅಕೌಂಟಿಗೆ ದುಡ್ಡು ಹೋಗಿದೆ, ರಾಜುವನ ಅಕೌಂಟಿಗೆ. ಅಲ್ಲಿ ಯಾರ್ಯಾರು ಮುಂದೆ ಹೋಗಿ ಯಾವ್ಯಾವ ಅಧಿಕಾರಿಗಳು ಎಲ್ಲವೂ ಕೂಡ ಸಂಪೂರ್ಣ ತನಿಖೆ ಆದ್ಮೇಲೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗ್ತದೆ. ಆ ಬಡ ಕುಟುಂಬ ಏನ್ ಹೇಳಿದ್ರಿ, ನೀವು ಕಣ್ಣಾರೆ ನೀವು ನೋಡಿದಿರಿ, ಕೇಳಿಸ್ಕೊಂಡಿದಿರಿ. ನಾನು ಹೇಳ್ತಾ ಇಲ್ಲ ಸಿಬಿಐ ತನಿಖೆ ಆಗ್ಬೇಕು ಅಂತೇಳಿ. ಹೆಣ್ಣು ಮಕ್ಕಳ ಕುಟುಂಬ ಇವತ್ತು ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ.
ಪ್ರೊಟೆಕ್ಷನ್ ಬೇಕು, ಸಿಬಿಐ ತನಿಖೆನೂ ಬೇಕು, ನಿಮ್ದು ಯಾವ್ದೇ ನಿಮ್ಗೆ ಅನುಕಂಪ ಬೇಡ ಅಂತೇಳಿ ಪಾಪ ಕುಟುಂಬ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳಪ್ಪ, ಯಾರು ಉಸ್ತುವಾರಿ ಸಚಿವರು? ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಯಾರು ರಾಜು ಇದ್ದಾನೆ, 2 ಬಾರಿ ಡಿಸೆಂಬರ್ 15ಕ್ಕೂ ಬಂದಿದ್ದಾರೆ, 2 ಬಾರಿ ಡಿಸೆಂಬರ್ 3 ಮತ್ತು 15ಕ್ಕೆ 2 ಬಾರಿ ಬಂದು ಹೆಣ್ಮಕ್ಳಿಗೆ ಬೆದರಿಕೆ ಹಾಕೋ ಕೂಡ ಹೋಗಿದ್ದಾರೆ. ಹಂಗೆ ಅವರು ಸಿಬಿಐ ತನಿಖೆ ಕೊಡೋದ್ರಲ್ಲಿ ನಾವು ಕೂಡ ನೋಡ್ತೇವೆ ಪ್ರಕರಣದಲ್ಲಿ. ಇವರಿಗೆ ನಾಚಿಕೆ ಆಗ್ಬೇಕು. ಹಿಂದೆ ಏನಾಗಿದೆ ಬಿಡ್ಲಿ, ಪಾಪ ಹೆಣ್ಮಕ್ಳು ಅವ್ರ ಕಣ್ಣೀರಾರ ನೋಡ್ಲಿ, ನಾಚಿಕೆ ಆಗ್ಬೇಕು. ಇವ್ರೆಲ್ಲ ಬರೀ ಹಿಂದಿನ ಸರ್ಕಾರ ಅನ್ಕೊಂಡು ಹಿಂಗೆ ಮಂಥನ್ಗಳು ತಕೊಂಡು ಹೋಗ್ತಾರೆ. ಹಾಗಾದ್ರೆ ಪಾಪ ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಕಾಂಗ್ರೆಸ್ ಇವತ್ತು ಪೊಲೀಸ್ ಸ್ಟೇಷನ್ ಏನ್ ಕಾಂಗ್ರೆಸ್ ಕಚೇರಿ ಮಾಡ್ಕೊಂಡಿದ್ದೀರಿ, ಅದರ ಪರಿಣಾಮ ಇವತ್ತು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು.